ನಮ್ಮ ಕೃಷ್ಣ ಅವ್ರ ಬಗ್ಗೆ ನಾವು ಆಗ್ಲೇ ಹೇಳ್ದಂಗೆ ಈ ಒಂದು ಚಿತ್ರದಲ್ಲಿ ಒಂದು ವಿಭಿನ್ನವಾದ ಸ್ಟೋರಿನ ಕಟ್ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಆಕ್ಚುಲಿ ರೀಸೆಂಟ್ ಆಗಿ ನಡೆದಂತ ಒಂದು ಘಟನೆ ಅದು. ಆ ಒಂದು ಘಟನೆನ ಇಟ್ಕೊಂಡು ಇನ್ನೊಂದಷ್ಟು ಹೊಸ ತರನಾದ ಒಂದು ವಿಷಯಗಳನ್ನ ಅದಕ್ಕೆ ಅಳವಡಿಸ್ಕೊಂಡು ಈ ಒಂದು ಸಿನಿಮಾನ ಮಾಡಿದ್ದಾರೆ. ಆ ಒಂದು ಘಟನೆ ಏನು ಅನ್ನೋದನ್ನ ನೀವು ಹೋಗಿ ಸಿನಿಮಾನ ನೋಡಬೇಕು, ಅವಾಗಲೇ ನಿಮಗೆ ಗೊತ್ತಾಗುತ್ತೆ. ಯಾಕೆಂದ್ರೆ ಈಗಲೇ ರಿವೀಲ್ ಮಾಡಿಬಿಟ್ರೆ ಆ ಒಂದು ಮಜಾ ಇರಲ್ಲ. ಅದಕ್ಕೋಸ್ಕರ ಅದು ತುಂಬಾನೇ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದಂಥ ಒಂದು ಘಟನೆ. ಕರ್ನಾಟಕದಲ್ಲಿ ತುಂಬ ಜನ ತುಂಬ ದುಃಖ ಪಟ್ಕೊಂಡಿದ್ರು ಆ ಒಂದು ವಿಷಯದಿಂದ. ಆ ಒಂದು ವಿಷಯನ ಇಲ್ಲಿ ಒಂದು ಮೇಜರ್ ಥ್ರೆಡ್ ಆಗಿ ಇಟ್ಕೊಂಡು ಅದ್ರ ಸುತ್ತ ಕಥೆನ ಎಣ್ಕೊಂಡು ಹೋಗಿದ್ದಾರೆ. ಅದು ನಿಜಕ್ಕೂ ಮೆಚ್ಚಬೇಕಾದಂಥ ಒಂದು ವಿಷಯ. ಅದನ್ನು ಅಚ್ಚುಕಟ್ಟಾಗಿ ಸ್ಕ್ರೀನ್ ಪ್ಲೇನ ಜನರಿಗೆ ಕೂತು ಅಂದರೆ ಶೀಟ್ನ ತುದಿಯಲ್ಲಿ ಕೂತು ನೋಡುವಂತಹ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ ನಮ್ಮ ಕೃಷ್ಣ ಅವರು. ಇದರ ಬಗ್ಗೆ ಎರಡು ಮಾತಿಲ್ಲ. ಅದು ಏನು ಅನ್ನೋದು ನಿಮಗೆ ಗೊತ್ತಾಗಬೇಕು ಅಂತಂದರೆ ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ. ಕಾವೇರಿ ನೀರು ಕುಡ್ಕೊಂಡು ಕರುನಾಡಿಂದ ಬಂದಿರೋ ಯೋಧ ಸರ್ ನಾನು. ದೇಶಕ್ಕಾಗಿ ಪ್ರಾಣ ಕೊಡೋಕ್ಕೆ ಭಯ ಪಡಲ್ಲ ಅಂದಮೇಲೆ ನಿಯತ್ತಾಗಿ ಮಾಡ್ಕೊಂಬಂದಿರೋ ಕೆಲಸದ ಮೇಲೆ ಹಾಕೋ ಎನ್ಕ್ವೈರಿಗೆ ಭಯ ಪಡ್ತೀನ ಸರ್. ಇನ್ನು ನಮ್ಮ ಚಿತ್ರದ ನಾಯಕಿ ಅಮಲಾ ಪಾಲ್ ಅವ್ರ ಬಗ್ಗೆ ಮಾತನಾಡಲೇಬೇಕು. ಅವರು ಮತ್ತು ಕಿಚ್ಚ ಸುದೀಪ್ ಅವರು ಸ್ಕ್ರೀನ್ ಮೇಲೆ ತುಂಬ ಅದ್ಭುತವಾಗಿ ಕಾಣಿಸ್ತಾರೆ. ಅವರ ಒಂದು ರೊಮ್ಯಾಂಟಿಕ್ ಸೀನ್ ಆಗಿರ್ಬೋದು, ಸಾಂಗ್ ಆಗಿರ್ಬೋದು, ಈ ಎಲ್ಲದರಲ್ಲೂ ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. ಒಟ್ಟಾರೆ ನೋಡ್ತಾ ಇದ್ದರೆ ಜನಕ್ಕೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಯಾಕೆಂದರೆ ಕಿಚ್ಚ ಸುದೀಪ್ ಅವರು ಸೂಪರ್ ಲುಕ್ಕು, ಅಮಲಾ ಪಾಲ್ ಅವರು ಸೂಪರ್ ಲುಕ್ಕು. ಹಾಗಾಗಿ ಇಬ್ಬರು ತುಂಬ ಚೆನ್ನಾಗಿ ವರ್ಕೌಟ್ ಆಗಿದ್ದಾರೆ. ಉಸಿರೇ ಉಸಿರೇ ಇನ್ನೇನಿದೆ ಮುಚ್ಚುಮರೆ ಉಸಿರೇ 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 ನಿನ್ನಲ್ಲಿಯೇ ನಾನಿಸರೆ ಉಸಿರೇ ಉಸಿರೇ. ಇನ್ನು ಈ ಒಂದು ಚಿತ್ರದ ಪ್ಲಸ್ ಪಾಯಿಂಟ್ ಅಂತಂದರೆ ಅದು ಸಾಂಗ್ಗಳು. ಅದು ಮಾಡಿರೋದು ಬೇರೆ ಯಾರೂ ಅಲ್ಲ. ಸಾಂಗ್ನಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರತಕ್ಕಂತಹ ನಮ್ಮ ಅರ್ಜುನ್ ಜನ್ಯ ಅವರು ಕಿಚ್ಚ ಸುದೀಪ್ ಅವ್ರಿಗೆ ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳನ್ನ ಕೊಡ್ತಾನೆ ಇದ್ದಾರೆ. ಈಗ ಈ ಒಂದು ಸಿನಿಮಾದಲ್ಲೂ ಕೂಡ ಅದೇ ಥರ ಅವರ ಫ್ಯಾನ್ಸ್ಗಳಿಗೆ ಎಲ್ರಿಗೂ ಇಷ್ಟ ಆಗುವಂತಹ ಒಂದು ಸಾಂಗ್ಗಳನ್ನ ಕೊಟ್ಟಿದ್ದಾರೆ. ಅದು ಚಿತ್ರದಲ್ಲಿ ತುಂಬಾ ಜನರನ್ನ ಅಟ್ರಾಕ್ಟ್ ಮಾಡುತ್ತೆ. ಒಟ್ಟಾರೆ ನಮ್ಮ ಅರ್ಜುನ್ ಜನ್ಯ ಅವರು ಮತ್ತೊಮ್ಮೆ ಪ್ರೂವ್ ಮಾಡ್ಕೊಂಡಿದ್ದಾರೆ. ಬರುತ್ತಿದ್ದೆ ಸವಾರಿ ಬಜಾರಲ್ಲೇ ದುಬಾರಿ ಆರಡಿ ಟೈಗರು. ಈ ಟೈಗರು ಗೆಲ್ಲುವಿಗೆ ರುಬಾರಿ ಒಪ್ಪುತ್ತಿಲ್ಲ. ಪಿತ್ತೂರಿ ಕಣ್ಣಲ್ಲಿದ್ದೆ ಕಿಚ್ಚೂರಿ ಸಾಲಿಡ್ ಸೋಲ್ಜರು. ಹೇ ಸೋಲ್ಜರು ರಾಂಗು ರೈಟ್ ಬ್ಯಾಲೆನ್ಸ್ ಮಾಡೋದಕ್ಕೆ ಬರೀ ಲೀಡರ್ ಇಲ್ಲಿ ಗೋಲ್ಡು. ಅವರು ಮಾತೇ ಇಲ್ಲ, ಡೈರೆಕ್ಟ್ ಸ್ಟಾರ್ಟ್ ಇನ್ನು ಈ ಸಾಹಸ ವಿಷಯಕ್ಕೆ ಬಂತು ಅಂತಂದರೆ ರವಿ ವರ್ಮಾ ಅವರು ತುಂಬ ಅಚ್ಚುಕಟ್ಟಾಗಿ ಅವರ ಒಂದು ಕೆಲಸನ ಮಾಡಿದ್ದಾರೆ. ಒಂದು ಡಿಫ್ರೆಂಟ್ ಆಗಿರ್ತಕ್ಕಂತಹ ಒಂದು ಫೈಟ್ಗಳು. ಯಾಕೆ ಅಂತಂದರೆ ನಾರ್ಮಲ್ ಆಗಿ ಇಲ್ಲಿ ಹೀರೋ ಯಾವುದೋ ಒಂದು ಸಿಂಪಲ್ ಆಗಿ ವರ್ಕ್ನಲ್ಲಿ ಇರಲ್ಲ. ಇಲ್ಲಿ ಮಿಲಿಟ್ರಿ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಸ್ವಲ್ಪ ಖಡಕ್ ಆಗಿ ಸ್ಟ್ರಾಂಗ್ ಆಗಿ ಇರ್ತಾರೆ. ಹಾಗಾಗಿ ಸ್ವಲ್ಪ ಕಲೆಗಳು ಕೂಡ ಮಿಲಿಟ್ರಿಯಲ್ಲಿರ್ತಕ್ಕಂಥ ಒಂದು ಕಲೆಗಳೇ ಇರುತ್ತದೆ. ಅದಕ್ಕೋಸ್ಕರ ಈ ಒಂದು ಚಿತ್ರದಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಸಾಹಸ ಸನ್ನಿವೇಶನ ಪ್ಲ್ಯಾನಿಂಗ್ ಮಾಡಿದ್ದಾರೆ. ಅದು ಅದ್ಭುತವಾಗಿ ಮೂಡಿ ಬಂದಿದೆ. ಒಟ್ಟಾರೆ ಮೈಯಾಗಿ ರೋಮಾಂಚನ ಆಗಬೇಕು ಆ ಒಂದು ಮಟ್ಟಕ್ಕೆ ನಮ್ಮ ಕಿಚ್ಚ ಸುದೀಪ್ ಅವರ ಕಡೆಯಿಂದ ಫೈಟ್ಗಳನ್ನ ಮಾಡಿಸಿದರೆ ನಮ್ಮ ರವಿ ವರ್ಮಾ ಅವರು. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇ ನೀ. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇ ನೀ.
ಬಿಸಿ ಬಿಸಿ ಮುತ್ತಿಡು ಆಗಲ್ಲ ಬಿಗಿ ಬಿಗಿ ತಬ್ಬಿಕೋ ಆಗೋದಿಲ್ಲ ಮಾಡುವನು ನುಡಿಸು ನೀ ಬೇಕಿಲ್ಲ ತನುವನು ತಣಿಸು ಬೇಕಾಗಿಲ್ಲ ಸಜೆಯಲು ಮಜ ಕೊಡುವೋನಲ್ಲ ಕರೆಯ ಕರೆಯ ಕೊಡುವ ಸಮಯ ಸರಿಯ ಬರುವೆಯ ಬಾರೋ. ಸುಂದರಿ ಸುಂದರಿ ನನ್ನ ಮಾತು ಸ್ವಲ್ಪ ಕೇಳೇ ನೀ